ಸರ್, ಸರ್ಚ್ ವಾರೆಂಟ್ ಸಂಬಂಧಪಟ್ಟಂಗೆ ನಾನು ಈಗ ಆಲ್ರೆಡಿ ಘನತೆವೆತ್ತ ರಾಜ್ಯಪಾಲರಿಗೆ ನಾನು ಈ ಹಿಂದೆ ದೂರು ಕೊಟ್ಟಿದ್ದೆ. ಲೋಕಾಯುಕ್ತ ನ್ಯಾಯಮೂರ್ತಿಗಳು ಹಾಗೂ ಇಲ್ಲಿ ಮೈಸೂರು ಲೋಕಾಯುಕ್ತರ ವಿರುದ್ಧ, ಲೋಕಾಯುಕ್ತ ಪೊಲೀಸ್ ಹಾಗೂ ಲೋಕಾಯುಕ್ತ ಸಂಸ್ಥೆಯ ವಿರುದ್ಧನೇ ನಾನು ದೂರು ಕೊಟ್ಟಿದ್ದೆ. ಆ ದೂರಿನ ಪ್ರಕಾರ ಈಗ ರಾಜ್ಯಪಾಲರ ರಾಜಭವನದಿಂದ ನನಗೆ ಯಾವುದೂ ಸಹ ಇಲ್ಲಿವರೆಗೂ ಸಹ ಏನು ಮಾಹಿತಿ ಬಂದಿಲ್ಲ. ಸೊ ಹಾಗಾಗಿ ಇಲ್ಲಿ ರಾಜ್ಯಪಾಲರು ಏನು ನಿರ್ಧಾರ ತಗೋತಾರೋ ಅವರ ವಿವೇಚನೆ ಬಿಟ್ಟಿದ್ದು. ನಾನು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನನಗೆ ನೈತಿಕ ಹಕ್ಕಿಲ್ಲ, ಅಲ್ಲಿ ನನಗೇನು ಇದಿಲ್ಲ. ಸೊ ಅದನ್ನು ಪ್ರಶ್ನೆ ಮಾಡಬೇಕು ಅಂದ್ರೆ ನಾನು ಕೋರ್ಟ್ಗೆ ಹೋಗಬೇಕು, ಇನ್ನೊಂದು ಅದು ಕಾನೂನು ಚೌಕಟ್ಟಲ್ಲಿ ವಿಚಾರಣೆ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಅದ್ರ ಬದಲಿಗೆ ನಾನೇನು ಮಾಡಿದೆ, ಈಗ ಇದು ಹಣ ಇದಾಗಿರೋದ್ರಿಂದ, ಒಂದು ಭ್ರಷ್ಟಾಚಾರ ಆಗಿರೋದ್ರಿಂದ ಅದನ್ನು ಇಡಿಗೆ ನಾನು ದೂರು ಕೊಟ್ಟರೆ ಏನಾದರೂ ತನಿಖೆ ಆಗ್ಬೋದು ಅನ್ನೋ ವಿಷಯಕ್ಕೋಸ್ಕರ ಅದನ್ನು ಸಹ ನಾನು ದಾಖಲೆಗಳು ರೆಡಿ ಮಾಡಿಕೊಂಡು ಇಡಿ ಕಚೇರಿಗೆ ಹೋಗಿದ್ದೆ. ಅದನ್ನು ಕೊಟ್ಟಿದ್ದೀನಿ ಅಲ್ಲಿ. ಅದನ್ನು ಸಹ ಒಂದು ನನ್ನ ಹೇಳಿಕೆಯಲ್ಲಿ ಅದನ್ನು ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಅದು ಒಂದು ಉನ್ನತ ಮಟ್ಟದ ತನಿಖೆ ಆಗುತ್ತೆ ಅನ್ನೋದನ್ನು ಆಶಾಭಾವನೆ ಇದೆ. ನೋಡಬೇಕು ಮುಂದೆ ಏನು ಇಡಿ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೋತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ. ಸರ್, ಇಲ್ಲಿ ಅಧಿಕಾರಿಗಳೇ ನನಗೆ ಹೇಳಿದಂಥ ಮಾಹಿತಿ, ಯಾರು ಮಾಲ್ತೇಶಿಂದ ಲೀಕೌಟ್ ಆಗಿರೋದು, ಈ ಮಾಲ್ತೇಶನ್ನದು DYSP ಏನಿದ್ದಾನೆ ಆ ಮನುಷ್ಯ ಅದನ್ನು ಲೀಕೌಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ಅಲ್ಲ ಇದೇ ಲೋಕಾಯುಕ್ತದಲ್ಲಿ ಮಾಲ್ತೇಶ್ ಅಂತ DYSP ಅವರು ಆ ಒಂದು ಏನು ಸರ್ಚ್ ವಾರೆಂಟ್ ಕೇಳಲಿಕ್ಕೆ 1000 ಪುಟದಷ್ಟು ವರದಿನ ಸಿದ್ಧಪಡಿಸ್ಕೊಂಡು ಲೋಕಾಯುಕ್ತರಿಗೆ ಸಲ್ಲಿಸಿದ್ರಲ್ಲ, ಆ ಟೀಮ್ನಲ್ಲಿ ಇದ್ದಂತಹ DYSP ಅವರು ಮೂಢ ಅಧಿಕಾರಿಗಳಿಗೆ ಮತ್ತು ಮರಿತಿ ಸುರೇಶ್ ಅವರಿಗೆ ಏನೋ ಮಾಹಿತಿ ಕೊಟ್ಟು ಅದು ಸರ್ಚ್ ವಾರೆಂಟು ಸರ್ಚ್ ಆಗದ ರೀತಿಯಲ್ಲಿ ನೋಡಿಕೊಂಡ್ರು ಅನ್ನೋದು, ಅದರಲ್ಲಿ 8 ಕೋಟಿ ಅಕ್ರಮ ಆಗಿದೆ ಅಂತ ಯಾರೋ ಹಣ ಕೊಟ್ಟಿದ್ದಾರೆ ಅನ್ನೋದನ್ನು ಮಾಹಿತಿನ ಅಧಿಕಾರಿಗಳು ಹೇಳಿದ್ರಿಂದ ಆ ದಾಖಲೆಗಳನ್ನು ನಾನು ಸಲ್ಲಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಅದು ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಆಗಬೇಕು. ಈಗ ಲೋಕಾಯುಕ್ತರು ಇಲ್ಲಿವರೆಗೂ ಸಹ ಮೂಢ ಪ್ರಾಧಿಕಾರದ ಸಭೆ ನಡೀತಾ ಇದ್ದರೆ ಬರೀ MLC ಕೋಟ MLAಗಳದ್ದು ಸಬ್ಜೆಕ್ಟ್ಗಳು ಅದು ಇದು ಬರೋದು, ಈಗ ಲೋಕಾಯುಕ್ತರ ಕೋಟನೂ ಬರೋಕ್ಕೆ ಶುರುವಾಗ್ಬಿಟ್ಟಿದೆ. ಲೋಕಾಯುಕ್ತದರು ಕಾಲ್ ಮಾಡಿ ನಮ್ಮ ಕಡತಗಳನ್ನ ಮೀಟಿಂಗ್ ಇಡೀ ಅನ್ನೋ ಲೆಕ್ಕಕ್ಕೆ ಮಾಲ್ತೇಶ್ ಇಳಿದಿದ್ದಾರೆ ಈಗ. ಹಾಗಾಗಿ ಅವನು ಇಲ್ಲಿ ದಲ್ಲಾಳಿ ಕೆಲಸ ಮಾಡಿಕೊಂಡಿದ್ದಾನೆ ಮಾಲ್ತೇಶನನ್ನು ಲೋಕಾಯುಕ್ತ DYSP. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೂ ನಾನು ಆಲ್ರೆಡಿ ಮಾಹಿತಿ ಕಲೆಕ್ಟ್ ಮಾಡಿದ್ದೀನಿ, ಅದನ್ನು ಸಹ ದೂರಲ್ಲಿ ಹೇಳಿದ್ದೀನಿ ಈಗ ನೆಕ್ಸ್ಟು. ಸೊ ಹಾಗಾಗಿ ಇದೆಲ್ಲ ಒಂದು ಉನ್ನತ ಮಟ್ಟದ ತನಿಖೆ, ಈಗ ಇಡಿಯಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಭರವಸೆ ಇದೆ. ಸೊ 50-50 ಅನುಪಾತದ ಏನು 5,000 ಕೋಟಿಯಷ್ಟು ಹಗರಣ ನಡೆದಿದೆ, ಸಂಪೂರ್ಣವಾದ ತನಿಖೆನ ಇಡಿ ಅಧಿಕಾರಿಗಳು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಭರವಸೆ, ಮತ್ತು ನ್ಯಾಯಸಮ್ಮತವಾದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ಸರ್.